ಶಂಕ್ರು. ಹಲೋ ಅಮ್ಮೋರೆ, ಗಾಡಿ ಹತ್ರ ವೇಟ್ ಮಾಡ್ತಾ ಇದ್ದೀನಿ, ಹೊರಡೋಣವಾ? ಹಾ ಬಂದೆ ಶಂಕ್ರು. ಹಾ ಸರಿ ಅಮ್ಮೋರೆ, ಬನ್ನಿ. ಅದ್ಗೆ. ಹಲೋ ಅಚ್ಚು. ಹೇಳಿ ಅದ್ಗೆ. ಶಂಕ್ರುಗೆ ಊರ್ಗ್ ಹೋಗಿ ಅಲ್ಲೇ 4-5 ದಿನ ಇರು ಅಂತ ನಿಮ್ಮಣ್ಣ ಹೇಳಿದ್ರಮ್ಮ. ಹೌದಾ? ಏನಾದ್ರೂ ಸಮಸ್ಯೆನಾ ಅದ್ಗೆ? ಅಲ್ಲಮ್ಮ, ಅದು ಹೊಲ, ಗದ್ದೆ, ತೋಟ, ಹಾಲಿನ ಡೈರಿ ಎಲ್ರಿಗೂ ಬಟವಾಡೆ ಮಾಡ್ಬೇಕಾಗಿತ್ತು. ಲೆಕ್ಕಾಚಾರಿ ಬರ್ತಾರಂತೆ, ಆದ್ರೂ ಅವ್ರಿಗೊಬ್ರು ಸಹಾಯಕ್ಕೆ ಯಾರಾದ್ರೂ ಇರ್ಬೇಕಲ್ವಾ? ಓ ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ ಅದ್ಗೆ. ನಾನು ಶಂಕ್ರುನ ಕಳಿಸ್ಕೊಡ್ತೀನಿ. ಹಾ ಸರಿನಮ್ಮ. ಓಕೆ ಅದ್ಗೆ. ಅಚ್ಚು, ನೀನಿನ್ನೂ ಕಾರಲ್ಲೇ ಇದ್ದಂಗಿದೆ, ಇನ್ನೂ ಹೋಗಿಲ್ವಾ? ಈಗ ಹೋಗ್ತಿದ್ದೀನಿ ಅದ್ಗೆ. ಇನ್ನೇನ್ ಬಂದ್ಬಿಟ್ವಿ, ಇನ್ನೇನ್ ರೀಚ್ ಆಗ್ತೀವಿ. ಸರಿ ಸರಿ, ಹುಷಾರಮ್ಮ. ಓಕೆ ಅದ್ಗೆ. ಶಂಕ್ರು, ಅಮ್ಮೋರೆ, ನೀನ್ ಸ್ವಲ್ಪ ಊರ್ ಹತ್ರ ಹೋಗ್ಬಿಟ್ಟು ಬರ್ಬೇಕಾಗತ್ತೆ ಶಂಕ್ರು. ಅಲ್ಲಿ ಸ್ವಲ್ಪ ಏನೋ ಕೆಲ್ಸ ಇದೆಯಂತೆ, ನೀನ್ ಕೆಲ್ಸ ಮುಗಿಸ್ಕೊಂಡ್ ಬೇಗ ಬಂದ್ಬಿಡು. ಸರಿ ಅಮ್ಮೋರೆ, ನಿಮ್ನ ಅಲ್ಲಿ ಬಿಟ್ಬಿಟ್ಟು ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಓಕೆ. ಶಂಕ್ರು. ಅಯ್ಯಯ್ಯೋ ಅಮ್ಮೋರೆ. ಶಂಕ್ರು. ಸಾರಿ ಕ್ಷಮಿಸಿ, ಅದು ಸಡನ್ ಆಗಿ ಸ್ಪೀಡ್ ಬ್ರೇಕರ್ ಇತ್ತು, ನೋಡ್ಲಿಲ್ಲ. ಏಟಾಯ್ತಾ? ಸ್ವಲ್ಪ ಏನೋ ಆಗಿದೆ ನೋಡು. ಹೇಳಿ. ಅಯ್ಯಯ್ಯೋ, ಸ್ವಲ್ಪ ಏಟಾಗಿದೆ ಅಷ್ಟೇ. ಸಾರಿ ಅಮ್ಮೋರೆ, ಅದೇನಂದ್ರೆ ಸಡನ್ ಆಗಿ ಕಾಣಿಸ್ತು, ನೋಡ್ಲಿಲ್ಲ. ಸಾರಿ, ಹೊರಡೋಣ. ಸರಿ ಸರಿ. ಗಮನ ಎಲ್ಲಿಟ್ಕೊಂಡು ಓಡಿಸ್ತಿದ್ಯಾ ನೀನು? ಏನೂ ಇಲ್ಲ. ಹಾ, ಏನ್ ಯೋಚನೆ ಮಾಡ್ತಿದ್ಯಾ ಅಷ್ಟೊಂದು? ಏನಿಲ್ಲ, ಸಾರಿ ಅಮ್ಮೋರೆ. ಏನ್ ಅರ್ಜೆಂಟ್ ಇತ್ತು ನಿನ್ಗೆ? ರಾಘವ್, ಎಲ್ಗೋಗ್ತಿದ್ಯಾ? ಹೋಮ್ವರ್ಕ್ ಮುಗೀತಾ? ಇಲ್ಲ, ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ಎಲ್ಲ ಬೇಡ, ಮೊದಲು ಹೋಮ್ವರ್ಕ್ ಮಾಡಿ ಮುಗಿಸು. ಬುಕ್ ತಗೋ, ಹೋಮ್ವರ್ಕ್ ಮಾಡು. ಮಿಸ್ ಅಮ್ಮ, ನಂಗೆ ಕೈ ನೋವು ಮಿಸ್ ಅಮ್ಮ, ಬರೆಯಕ್ಕಾಗ್ತಿಲ್ಲ. ಅದೆಲ್ಲ ನಾಟಕ ಆಡ್ಬೇಡ, ಬರೀ. 2-3 ದಿನದಿಂದ ಸ್ಕೂಲಿಗೆ ಸರಿಯಾಗಿ ಹೋಗಿಲ್ಲ, ಹೋಮ್ವರ್ಕ್ ಕೂಡ ಬರ್ದಿಲ್ಲ. ಕರೆಕ್ಟಾಗಿ ಬರೀ. ಡ್ರಾಮಾ ಸ್ಕ್ರಿಪ್ಟ್ ಬಂದಿದೆ, ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಬರೀ. ಇತ್ತೀಚೆಗಂತೂ ಸರಿಯಾಗಿ ಓದ್ತಾನೂ ಇಲ್ಲ, ಏನು ಹೋಮ್ವರ್ಕು ಮಾಡ್ತಿಲ್ಲ. ಏನ್ ಮುಖ ನೋಡ್ತಿದ್ಯಾ? ಬರೀ. ಅಮ್ಮ. ರಾಘವ್. ಪುಟ. ಹಾಯ್. ಕಾಫಿ ಏನಾದ್ರು? ಬೇಡ, ಪರವಾಗಿಲ್ಲ. ರಾಘವ್, ಬಾ, ಹೋಮ್ವರ್ಕ್ ಮಾಡು. ಇಲ್ಲ, ನಾನು ಅಮ್ಮನ ಹತ್ರ ಹೋಮ್ವರ್ಕ್ ಮಾಡಿಸ್ಕೊತೀನಿ. ರಾಘವ್, ತುಂಬಾ ಹೋಮ್ವರ್ಕ್ ಇದೆ, ಹಠ ಮಾಡ್ಬೇಡ, ಬಾ. ಇಲ್ಲ ಇಲ್ಲ, ನಾನು ಬರಲ್ಲ, ಅಮ್ಮನ ಹತ್ರನೇ ಹೇಳಿಸ್ಕೊತೀನಿ ಮಿಸ್ ಅಮ್ಮ. ಪರವಾಗಿಲ್ಲ, ನಾನೇ ಹೇಳ್ಕೊಡ್ತೀನಿ. ಬಾ. ಏನ್ ಹೋಮ್ವರ್ಕ್ ಕೊಟ್ಟಿದ್ದಾರೆ? ಯಾವ್ದು ಬರದ್ರಿ? ವೆರಿ ಗುಡ್. ಹಾಯ್. ಹಾಯ್. ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ರೀ, ನೋಡಿ, ರಾಘವ್ ಸರಿಯಾಗಿ ಹೋಮ್ವರ್ಕೇ ಮಾಡ್ತಿಲ್ಲ. ನನ್ನ ಹತ್ರನೂ ಹೇಳಿಸ್ಕೋತಾ ಇಲ್ಲ. ಇವಾಗ ಇವ್ರ ಹತ್ರ ಹೇಳಿಸ್ಕೋತಾನಂತೆ. ಮಂತ್ರ ಏನೋ ಒಂದು ಓದ್ಕೋತಾನಲ್ಲ, ಬಿಡು. ಅರ್ಚನಾ ಅವ್ರೆ, ನೀವೇನು ತಪ್ಪು ತಿಳ್ಕೊಬಿಡಿ. ರಾಘವಿಂದ ನಿಮಗೆ ತೊಂದರೆ ಆಗ್ತಿದೆ ಅನ್ಸುತ್ತೆ. ಅಯ್ಯೋ, ಇದೆಲ್ಲ ಏನ್ ತೊಂದರೆ ಇಲ್ಲ ಬಿಡಿ, ಪರವಾಗಿಲ್ಲ. ಅಪ್ಪ, ನಂಗೆ ಅಮ್ಮ ಹೇಳ್ಕೊಡಕ್ಕೇನು ತೊಂದರೆ ಇಲ್ಲ ಅಪ್ಪ. ಓದ್ಕೋ. ಹಾ, ಬಾಯ್. ತಿಂಡಿ ಬೇಡ, ನಂಗೆ ಟೈಮ್ ಆಯ್ತು.
ಬಾಯ್ ಸರ್. ಏನಿದ್ದಕ್ಕಿದ್ದ ಹಾಗೆ ಮೊಬೈಲ್ ತಗೊಂಡ್ ಮೇಲೆ ಹೋಗ್ತಿದ್ದಾಳೆ. ಏನಿರ್ಬೋದು? ಅಮ್ಮ ಎಲ್ಲೋಗ್ತಿದ್ಯಾ ಅಮ್ಮ? ನಾನು ಬರ್ತೀನಿ. ಎಲ್ಲೂ ಇಲ್ಲ ಪುಟ್ಟ, ನೀನ್ ಹೋಮ್ವರ್ಕ್ ಮಾಡ್ತಿರು, ಈಗ್ಲೇ ಬರ್ತೀನಿ. ಸರಿ ಅಮ್ಮ. ಇದೆಲ್ಲ ಓಕೆ ಅಲ್ವಾ? ಒಂದು ನಿಮಿಷ. ಹಲೋ, ಇಲ್ಲೊಂದು ಇಂಪಾರ್ಟೆಂಟ್ ವರ್ಕ್ ಮೇಲಿದ್ದೀನಿ. ಪದೇ ಪದೇ ಫೋನ್ ಮಾಡಿ ಯಾಕೆ ಟಾರ್ಚರ್ ಕೊಡ್ತಿದ್ಯಾ? ಮತ್ ನೀವ್ಯಾ ಫೋನ್ ರಿಸೀವ್ ಮಾಡ್ತಿಲ್ಲ? ನಾನು ಹೇಳಿದ್ನಲ್ಲ ಕೆಲ್ಸದ ಮೇಲೆ ಇದ್ದೀನಿ ಅಂತ. ಹೇಗೆ ರಿಸೀವ್ ಮಾಡಿ ನಾನು? ಮತ್ ಇವಾಗ ರಿಸೀವ್ ಮಾಡಿದ್ರಿ? ನೋಡು, ಇವಾಗ ವಿಷಯ ಏನು ಅಂತ ಮೊದಲು ಹೇಳು. ಈಗಾಗ್ಲೇ ಒಂದ್ ಕೈನ ಚಾಕುವಿಂದ ಕುಯ್ಕೊಂಡಿದ್ದೀನಿ, ಇನ್ನೊಂದ್ ಕೈ ಕಾಲಿನೇ ಇದೆ, ಗೊತ್ತಿದೆ ತಾನೇ? ಹೋದ್ರೆ ಹೋಗ್ಲಿ ಅಂತ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದ್ ಬೇಡ ಅಂತ ಅಂದೆ. ಈಗ ಇನ್ನೊಂದ್ ಕೈ ಕುಯ್ಕೊಂಡೆ ಅಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ? ಹೊಸದಾಗಿ ಮದ್ವೆ ಆಗಿದೀವಿ, ಪೊಲೀಸ್ ಯಾರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತು ತಾನೇ? ಹೆದರಿಸ್ತಾ ಇದೀಯಾ? ಹಾ, ನಾನಿರೋ ವಿಷಯನೇ ಹೇಳ್ತಾ ಇದ್ದೀನಿ, ಹೆದರ್ಸ್ತಿಲ್ಲ. ನನ್ನ ಹತ್ರ ಫೋನ್ ರಿಸೀವ್ ಮಾಡ್ದೆ ನಾಟಕ ಆಡ್ಬಿಡಿ ಸುಶಾಂತ್. ನೋಡು, ಇವಾಗ ನೀನು ಮೊದಲು ಏನಕ್ಕೆ ಫೋನ್ ಮಾಡಿದ್ಯಾ ಅಂತ ಹೇಳು. ಇಮಿಡಿಯೇಟ್ ಆಗಿ ಹೊರಟು ಮನೆಗೆ ಬನ್ನಿ. ಬರಲ್ಲ ಅಂದ್ರೆ? ಇಷ್ಟೆಲ್ಲ ಹೇಳಿದ್ಮೇಲೂ ಬಂದಿಲ್ಲ ಅಂದ್ರೆ ಏನರ್ಥ? ಬರ್ಲೇಬೇಕು. ಬಂದೇ ಬರ್ತೀರಾ ಸುಶಾಂತ್? ಏನಾಗಿದೆ ಅವಳಿಗೆ? ಸಾರಿ. ಸರಿ, ಇದನ್ನ ಚೆಕ್ ಮಾಡ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ. ಟೆಕ್ನಿಕಲಿ ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ನನ್ನ ಪ್ರಕಾರ ಗಂಡನ ಹೆದರ್ಸಕ್ಕೋಸ್ಕರ ಆ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಜೊತೆಲಿ ಇನ್ನೊಬ್ರು ಬಂದಿರು, ಗಗನ ಅಂತ ಯಾರೋ. ಅವರು ಏನೋ ಲೆಟರ್ ಬರ್ದಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಹಣ್ಣು ಕಟ್ ಮಾಡಕ್ ಹೋದೆ, ಬೈ ಮಿಸ್ಟೇಕ್ ಆಗಿ ಕೈ ಕಟ್ ಮಾಡ್ಕೊಬಿಟ್ಟೆ ಅಂತ ಹೇಳಿದ್ರು. ಅವ್ರು ಹೇಳೋದು ನಿಜನೋ ಸುಳ್ಳು ಅಂತ ಡಾಕ್ಟರ್ ನನಗೆ ಗೊತ್ತಾಗಲ್ವಾ? ಇವಳು ಹಾಗಾದ್ರೆ ನನ್ನ ಗಂಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಳೆ. ಇಲ್ಲ, ನಾನು ಇನ್ನು ಸುಮ್ಮನೆ ಇರಬಾರ್ದು, ಏನಾದರೂ ಮಾಡಲೇಬೇಕು.